ತಾವು ಆಕಾಂಕ್ಷಿ ಅಂತ ಕೇಳ್ಪಟ್ರಿ, ಯಾವ ವಾರ್ಡ್ಗೆ ಆಕಾಂಕ್ಷಿ ಆಗಿದೆ? ಈಗ ಆಕಾಂಕ್ಷಿ ಅಂತ ನಮ್ಮ ಇದು ವಾರ್ಡ್ ಪಾರ್ವತಿ ನಗರ. ಸೊ ಹಾಗಾಗಿ ನಾವು ಆಕಾಂಕ್ಷಿ ಬೇರೆ ಎಲ್ಲೂ ಹೋಗೋಂಥ ಅವಶ್ಯಕತೆ ಇರೋದಿಲ್ಲ. ಒಂದು. ಎರಡನೇದು, ಪಕ್ಷ ಸಂಘಟನೆ ಮುಖ್ಯ ಕಾರ್ಯ ಇಲ್ಲಿ ಯಾರಿಗೆ ಕೊಡಲಿ, ಯಾರಿಗೆ ಆಗಲಿ, ಯಾರು ನಿಂತ್ಕೊಂಡ್ರು ಅದಕ್ಕೆ ಯಾರ್ದು ಇಲ್ಲಿ ಅಬ್ಜೆಕ್ಷನ್ ಇಲ್ಲ. ನಾನು ಅದೇ ಮುಂಚೆ ಮಾತಾಡಿದಾಗ ಹೇಳಿದ್ದು, ಒಮ್ಮತವಾಗಿದ್ದಾರೆ ಎಲ್ಲರೂ, ಯಾರಿಗಾದರೂ ಕೊಡಲಿ. ಸೊ ಆ ನಿಟ್ಟಿನಲ್ಲಿ ಬೂತ್ ಮಟ್ಟದಲ್ಲಿ ನಾವು ಸಂಘಟನೆಗಳನ್ನ ನಾವು ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾರಿಗೆ ಕೊಟ್ಟರು ಇಲ್ಲಿ ನಾವು ಮಾಡೋ ಅಂತ ಗೆಲ್ಸ್ಕೊಂಡು 100% ಶತಾಯಗತ ಇಲ್ಲಿ ಗೆಲ್ಸೋಂಥ ಕಾರ್ಯ ಮಾಡ್ತೀವಿ. ಆಮೇಲೆ ಆ ವಿಶ್ವಾಸ ಎಲ್ಲರಲ್ಲೂ ಇದೆ, ಒಬ್ಬರಲ್ಲೂ ಯಾರಿಗೂ ಇದಿಲ್ಲ. ಹಾಗೆ ಪಾರ್ವತಿ ನಗರ ಏನು ನೂತನವಾಗಿ ವಿಂಗಡಣೆ ಆದಮೇಲೆ ಸೃಷ್ಟಿಯಾಗಿದೆ, ಆ ಒಂದು ಪಾರ್ವತಿ ನಗರಕ್ಕೆ ನಾವೆಲ್ಲರೂ ಒಮ್ಮತವಾಗಿ ಮಾಡ್ತೀವಿ. ಕೇಳಿ ಬರ್ತಾ ಇದೆ, ಹಾಗಾಗಿ ಎಷ್ಟಿದೆ ಅನುದಾನ ಸ್ಪರ್ಧೆ ಮಾಡೋದು ಸಾಧ್ಯತೆ ಇದೆ? ಖಂಡಿತ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಹಿರಿಯರು ಏನು ತೀರ್ಮಾನ ಮಾಡ್ತಾರೆ ಅವಕ್ಕೆಲ್ಲ ನಾವು ಬದ್ಧವಾಗಿರ್ತೀವಿ. ನಾವು ಆಕಾಂಕ್ಷಿ ಅಂತ ಹೇಳೋದ್ಕಿಂತ ಎಲ್ಲರೂ ಇಲ್ಲಿ ನಾವು ಅಭಿಪ್ರಾಯ ಅದಿದೆ. ಸೊ ಹಿರಿಯರು ನಮ್ಮವ್ರು ಏನಿದ್ದಾರೆ ಅದು ಏನು ತೀರ್ಮಾನ ತಗೊಂಡ್ರೆ ನಾವು